ಈ ಒಂದು ಕ್ಷೇತ್ರದ ಶಕ್ತಿ ಬಹುತೇಕ ಕೆಲವಷ್ಟು ಜನಕ್ಕಷ್ಟೇ ಅರ್ಥ ಆಗುತ್ತೆ. ಬಹುತೇಕ ಇಲ್ಲಿ ಅನೇಕ ಜನ ಕಲಾವಿದರು ಬಂದು ಹೋಗಿದ್ದಾರೆ. ಬಂದು ಇಲ್ಲಿ ಏನು ಅಜ್ಜನ ಆಶೀರ್ವಾದವನ್ನು ಪಡೆದಿದ್ದೀರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅವರು ಚಲನಚಿತ್ರ ನಟರಾಗಿ ಇವತ್ತು ಗುರುತಿಸಿಕೊಂಡು ಅನೇಕ ಕಲಾವಿದರು ಇವತ್ತು ಹೆಸರನ್ನು ಗಳಿಸಿದ್ದಾರೆ. ಅದರ ಶಕ್ತಿ ಯಾವುದಂದ್ರೆ ಸಿದ್ದಪ್ಪಂಚನ ಒಂದು ದೊಡ್ಡ ಶಕ್ತಿ ಅನ್ನೋ ಮಾತನ್ನ ಮತ್ತು ನಿಮಗೆಲ್ಲ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಸಂಪತ್ತಿಗೆ ಸವಾಲು ಅನ್ನೋ ಪಿಕ್ಚರ್ ಬಂತು. ಸಂಪತ್ತಿಗೆ ಸವಾಲು ಶೂಟಿಂಗ್ ಎಲ್ಲ ಆಗೈತೆ ಅಂದ್ರೆ ಅದು ಸಿದ್ದಪ್ಪಂಚನ ಇಲ್ಲಿ ಬಂದು ಆಶೀರ್ವಾದವನ್ನು ಪಡೆದು ಆ ಒಂದು ಸಂಪತ್ತಿಗೆ ಸವಾಲನ್ನ ಇವತ್ತು ರಚಿಸಿದಂತವರು, ಆ ಒಂದು ಪುಸ್ತಕವನ್ನ ಏನು ಬರೆದಂತವರು ನಮ್ಮ ಪಿ.ಬಿ. ದುತ್ತೂರಿಗೆಯವರು. ಅದು ನಮ್ಮ ಸುಳಿವಾಗಿ ನನ್ನ ಮತಕ್ಷೇತ್ರದವರು ಪಾಪ ಪಿ.ಬಿ. ದುತ್ತೂರಿಗೆಯವರು ಇವತ್ತಿಲ್ಲ, ಅವರು ದಿವಂಗತ ಆಗಿದ್ದಾರೆ. ಬಟ್ ಅವರು ರಚಿಸಿರುವಂತಹ ಸಂಪತ್ತಿಗೆ ಸವಾಲು ಕೇವಲ ರಂಗಭೂಮಿ ಕಲಾವಿದರಾಗಿ ಅದನ್ನು ನಟಿಸಿ ಒಂದು ಸಿನಿಮಾ ಮಾಡಿ ಇವತ್ತು ರಾಜ್ಯದಲ್ಲೇ ಅತ್ಯಂತ ಹೆಸರಿನ ಗಳಿಕೆ ಮಾಡಿ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇವತ್ತು ಒಂದು ಶಕ್ತಿ ಕೊಟ್ಟಂತ ಚಿತ್ರ ಅದು ಸಂಪತ್ತಿಗೆ ಸವಾಲನ್ನು ಮಾತನ್ನು ಕೂಡ ನಾನು ಇವತ್ತು ನೆನಪಿಸಕ್ಕೆ ಬಯಸ್ತೇನೆ. ಅದು ನಮ್ಮ ಸಿದ್ದಪ್ಪಂಚನ ಆಶೀರ್ವಾದದಿಂದಲೇ ಆಗಿದ್ದು ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಕಲ್ಯಾಣ್ ಕುಮಾರ್ ಅವರು ನೋಡ್ರಿ, ಬಹಳ ಹಳೆಯ ಹೀರೋ ಇದ್ರು ಕಲ್ಯಾಣ್ ಕುಮಾರ್ ಅವರು. ಕಲ್ಯಾಣ್ ಕುಮಾರ್ ಅವರು ಸ್ವತಃ ಸಿದ್ದಪ್ಪಂಚನ ಭೇಟಿಯಾಗಿ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿದ್ದು ಕೂಡ ಇತಿಹಾಸ ಇದೆ. ಇಲ್ಲಿಂದಲೇ ಹೀರೋ ಆಗಿ ಹೋಗಿದ್ದು. ಅದಕ್ಕೆ ಇವತ್ತು ಸಿದ್ದನ್ ಕೂಡ ಕೇಳ್ತಾರೆ ಎಲ್ಲ ಭಾವ ಮಂದಿ, ಏನ್ರಿ ಯಾಕೆ ಇದು ಕಲಾಪೋಷಿತ ಮಠ ಅಂತಾರ ಅಂತ ಹೇಳಿ ನಮ್ಮ ಡಿವೈಎಸ್ಪಿ ಅವರು ಕೇಳಿದ್ರಿ. ಈಗ ಕಲಾಪೋಷಿತ ಮಠ ಅಂದ್ರೆ ಏನ್ರಿ ಅಂತ ಹೇಳಿ, ಇದು ಇವತ್ತಿಂದಲ್ಲ, ಸಿದ್ದಪ್ಪಂಚನ ಕಾಲದಿಂದ ಕಲಾಪೋಷಿತ ಮಠ ಅಂತ ಹೇಳಿ ಕಲಾವಿದರಿಗೆ, ಅದು ಯಾವುದೇ ರಂಗದಲ್ಲಿ ಗುಚ್ಚಿಕೊಂಡಂತ ಕಲಾವಿದರು, ರಂಗಭೂಮಿ ಇರ್ಬೋದು, ಸಿನಿಮಾ ಇರ್ಬೋದು, ಜಾನಪದ ಸಾಹಿತ್ಯ ಇರ್ಬೋದು, ಕವಿಗಳಿರ್ಬೋದು, ಎಲ್ಲರಿಗೂ ಒಂದು ನೆಲೆಯಾದ ಈ ಶಕ್ತಿ ಕೊಟ್ಟಂತ ಕ್ಷೇತ್ರ ಅದು ಸಿದ್ದಪ್ಪಂಚನ ಕ್ಷೇತ್ರ. ಆದ ಕಾರಣ ಇಲ್ಲಿ ಕಲಾವಿದರಿಗೆ ವಿಶೇಷ ಗೌರವ, ವಿಶೇಷ ಒಂದು ಆಶೀರ್ವಾದ ಕೂಡ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಮಾಡ್ತಾರೆ. ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಒಳ್ಳೆ ಒಳ್ಳೆ ಚಿತ್ರಗಳಾಗಲಿ ಈ ನಾಡಿನಲ್ಲಿ ನಮ್ಮೆಲ್ಲರ ಒಂದು ಕನಸು ಕೂಡ ಐತಿ. ಇವತ್ತೇನಂದ್ರ ಕೇವಲ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಏನು ಹೀರೋಗಳು ಬಹಳ ಮಂದಿ ಅಲ್ಲೇ ಆಗ್ತಾರೆ. ನಮ್ಮ ಎಷ್ಟು ಹೀರೋಗಳು ಇದ್ರು ಇಲ್ಲಿ ಅವರು ಬೆಳಕಿಗೆ ಬರೋದಿಲ್ಲ. ಅದಕ್ಕೆ ನಾವು ಒಂದು ಗುರಿ ಇಟ್ಟೀವಿ, ನಾನು ನಮ್ಮ ಪೂಜ್ಯರು ಸೇರಿಕೊಂಡು ಏನು ಅಂತಾರಾಷ್ಟ್ರೀಯ ಉತ್ತರ ಕರ್ನಾಟಕ ಚಲನಚಿತ್ರೋತ್ಸವ ಮಾಡಬೇಕು, ಅದು ಸಿದ್ದಪ್ಪಂಚನ ಈ ಸುಕ್ಷೇತ್ರದಲ್ಲೇ ಮಾಡಬೇಕು ಅಂತ ಹೇಳಿ ಒಂದು ಕನಸನ್ನು ಇಟ್ಟಿದ್ದೀವಿ. ಒಂದು ಸ್ಟುಡಿಯೋವನ್ನು ಕೂಡ ಇಲ್ಲೇ ಮಾಡಬೇಕು ಅಂತ ಒಂದು ಕನಸನ್ನು ಇಟ್ಟಿದ್ದೀವಿ. ಅದು ಕಾಲ ದೂರಿಲ್ಲ, ಕೇವಲ ಕೆಲವೇ ದಿನಗಳಲ್ಲಿ ನಾವು ಇಲ್ಲಿ ಒಂದು ಉತ್ತರ ಕರ್ನಾಟಕದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಮಾಡಿ ತೋರಿಸ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇಲ್ಲಿ ಏನು ಮಾತಾಡಿದ್ವಿ ಯಾವ ಸುಳ್ಳಾಗಿಲ್ಲ. ಬಹಳ ಜನ ಇಲ್ಲಿ ಮಾತಾಡಿ ಹೋಗೋ ರಾಜಕಾರಣಿಗಳನ್ನ ನೀವು ನೋಡಿರ್ಬೋದು, ಆದ್ರೆ ನಾವು ಮಾತಾಡಿ ಹೋಗೋ ರಾಜಕಾರಣಿಗಳಲ್ಲ, ನೋಡುವಂತೆ ನಡಿ, ಇಲ್ಲ ಅಂದ್ರೆ ಇದೇ ಜನ್ಮ ಕಡೆ ಅನ್ನೋ ಮಟ್ಟಕ್ಕೆ ನಾವು ಗುರುತಿಸ್ಕೊಂಡು ಬಂದಂತವ್ರು. ಅದು ಅಜ್ಜವರಿಗೂ ಗೊತ್ತೈತಿ, ಬಹಳಷ್ಟು ನನ್ನ ಕ್ಷೇತ್ರದ ಜನತೆಗೂ ಕೂಡ ಗೊತ್ತೈತಿ. ಅದನ್ನ ಮಾಡಿ ತೋರಿಸುವಂತ ಕಾಲ ಬೇಗನೆ ಬರುತ್ತೆ. ಅದು ಸಿದ್ದಪ್ಪಂಚನ ಆಶೀರ್ವಾದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಈ ಕಾರ್ಯಕ್ರಮವನ್ನ 2ನೇ ದಿವಸಕ್ಕೆ ನಾವು ಬಂದಿದ್ದೀವಿ. ಅನೇಕ ಕಲಾವಿದರು ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಈಗ ಆಗಮಿಸ್ತಾ ಇರುವಂತ ನಮ್ಮ ರಾಜ್ಯ ಕಂಡ ಒಬ್ಬ ಹೆಸರಾಂತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅವರ ಧರ್ಮಪತ್ನಿಯವರು ಕೂಡ ಬರ್ತಾ ಇದ್ದಾರೆ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಇವತ್ತು ರಾಷ್ಟ್ರೀಯ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಕೆಲವೇ ಕ್ಷಣಗಳಲ್ಲಿ ಬಂದು ಭಾಗವಹಿಸ್ತಾರೆ. ಅದಕ್ಕೆ ನಾವು ವಿನಂತಿ ಮಾಡ್ಕೊಳ್ಳೋದಷ್ಟೇ, ನಾವು ಯಾವ ರೀತಿ ಯಥಾಸ್ಥಿತಿ ಕಾಪಾಡಿಕೊಂಡು ಶಾಂತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ, ಅದೇ ತರನಾಗಿ ಇವತ್ತು ಕೂಡ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪಾದಕ್ಕೆ ನನ್ನ ಹಣೆ ಬರೆದು ನಮಸ್ಕಾರ ಮಾಡಿ 3 ವರ್ಷ ಪರ್ಮಿಷನ್ ಕೊಡುವಂತ ಹೇಳಿ ಸಾಕು, ನಿಮ್ ಕತೆ ಮುಗಿತ ನಾವು ಪರ್ಮಿಷನ್ ಅಂತ ಹೇಳಿ ನಿಮ್ದು ಮುಗಿತಂತ ನಾನು ಕತೆ ಮುಗಿತು ಏನಿಲ್ಲ. ಹಾಗೆ ನಿಮ್ದು ಈ ಕಾರ್ಯಕ್ರಮ ಈಗ 10 ವರ್ಷ ಮಾಡ್ರಿ, ಶಿಷ್ಯಕ್ಕೆ ಹಾಕೊಡ್ರಿ, ನಾವು ಮಾಡ್ತೀವಿ. ಬಹಳ ಆ ಕೆಲಸ ಬೇಡ ನಮಗೆ. ಈ ಕೆಲಸ ಒಪ್ಪಿಸಿದ್ವಿ, ಈ ಜವಾಬ್ದಾರಿ ಕೊಟ್ಟಿರಿ, ಈ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತೀವಿ. ನಮಗೆ ಅವಕಾಶವನ್ನು ಕೊಡ್ರಿ ಅಂತ ಹೇಳಿ ಮತ್ತೊಮ್ಮೆ ಪೂಜೆಯಲ್ಲಿ ಕೇಳ್ಕೊಂಡು
ಮತ್ತೊಮ್ಮೆ ಎಲ್ಲರಿಗೂ ಅನಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಎರಡು ವಾರಾಣಸಿ ನೀನು